ಒಂದು ಡಿಪಾರ್ಟ್ಮೆಂಟಲ್ಲಿ ತೊಂದರೆ ಬರೋದೇ ಇಲ್ಲ ಅಂತ ಅಂದ್ಕೊಂಡಿದ್ದು ರೇಡಿಂಗ್ ಡಿಪಾರ್ಟ್ಮೆಂಟ್. ವಿ ಹ್ಯಾವ್ ಸ್ಕೋರ್ಡ್ ದ ಲೀಸ್ಟ್ ರೇಡಿಂಗ್ ಪಾಯಿಂಟ್ಸ್ ಇನ್ ದ ಎಂಟೈರ್ ಸೀಸನ್. ಭರತ್, ಹಿ ವಾಸ್ ಸಪೋಸ್ ಟು ಬಿ ದ ಗೋ ಟು ಮ್ಯಾನ್, ಹಿ ವಾಸ್ ಸಪೋಸ್ ಟು ಬಿ ದ ಫೇಸ್ ಆಫ್ ದ ರೇಡರ್ಸ್. ಅವ್ರು ಪರ್ಫಾರ್ಮ್ ಮಾಡಲಿಲ್ಲ ಅನ್ನೋ ಜಾಗದಲ್ಲಿ ಗುರು ನೀವು ಮಾಡಲಿಲ್ಲ ಅಂದರೆ ಏನು, ನಾನು ಮಾಡಿ ತೋರಿಸ್ತೀನಿ ಅನ್ನೋ ರೀತಿಲೂ ಯಾರೂ ಸ್ಟೆಪ್ ಅಪ್ ಆಗಲಿಲ್ಲ. ಹಾಯ್, ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಸ್ಪಾಟಿಫೈ. ಇದು ಸ್ಪೋರ್ಟ್ಸ್ ಇನ್ಫಾರ್ಮೇಷನ್ ಕೊಡೋ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ವರುಣ್. ಫಸ್ಟ್ ಆಫ್ ಆಲ್, ಆಕ್ಷನ್ನಲ್ಲೇ ಒಂದು ಒಳ್ಳೆ ಸ್ಕ್ವಾಡ್ ಪಿಕ್ ಮಾಡಿದ್ವಿ ನಾವು. ಆ್ಯಂಡ್ ಆಲ್ಸೋ ದ ಎಕ್ಸ್ಪೀರಿಯನ್ಸ್ಡ್ ಸುರ್ಜಿತ್ ಸಿಂಗ್ ಅವ್ರ ಕಡೆಯಿಂದನೂ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಆ್ಯಂಡ್ ಆಲ್ಸೋ ಯಂಗ್ಸ್ಟರ್ಸು ಪ್ರಾಮಿಸ್ ತೋರಿಸಿದ್ದಾರೆ. ಫಾರ್ ಎಕ್ಸಾಂಪಲ್ ಸುಶೀಲ್ ಅವರು ಮಿಡ್ವೇಯಿಂದ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ದೇ ಆರ್ ಶೋಯಿಂಗ್ ಪ್ರಾಮಿಸ್ ಫಾರ್ ದ ನೆಕ್ಸ್ಟ್ ಸೀಸನ್. ಕಳೆದ ಸೀಸನ್ಗಳಿಗೆ ಕಂಪೇರ್ ಮಾಡಿದರೆ ಈ ಸೀಸನ್ನಲ್ಲಿ ಬೆಂಗಳೂರು ಬುಲ್ಸ್ ಸ್ಕ್ವಾಡ್ ಸ್ವಲ್ಪ ಚೆನ್ನಾಗೇ ಇತ್ತು. ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಕೂಡ ಇದ್ದರು. ಆ್ಯಂಡ್ ಆಲ್ಸೋ ಯಂಗ್ಸ್ಟರ್ಸ್, ಪ್ರಾಮಿಸ್ ತೋರಿಸೋ ಯಂಗ್ಸ್ಟರ್ಸ್ ಕೂಡ ಇದ್ದರು. ಇಷ್ಟೆಲ್ಲ ಇದ್ರೂ ರಣಧೀರ್ ಸಿಂಗ್ ಶೆಖಾವತ್ ಅಂತ ಕೋಚ್ ಇದ್ರೂ 8ನೇ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು. ಯಾಕೆ ಹೀಗಾಯಿತು, ವಾಟ್ ವೆಂಟ್ ರಾಂಗ್? ಆ್ಯಂಡ್ 8ನೇ ಸ್ಥಾನ ಪಡೆದ್ರೂ ದೇರ್ ವಿಲ್ ಆಫ್ ಕೋರ್ಸ್ ಬಿ ಪಾಸಿಟಿವ್ಸ್. ಅವೆಲ್ಲ ಏನು ನೋಡ್ಕೊಂಡು ಬರೋಣ. ಒಂದು ಡಿಪಾರ್ಟ್ಮೆಂಟಲ್ಲಿ ತೊಂದರೆ ಬರೋದೇ ಇಲ್ಲ ಅಂತ ಅಂದ್ಕೊಂಡಿದ್ದು ರೇಡಿಂಗ್ ಡಿಪಾರ್ಟ್ಮೆಂಟ್. ವಿಪರ್ಯಾಸ ಅಂದರೆ ವಿ ಹ್ಯಾವ್ ಸ್ಕೋರ್ಡ್ ದ ಲೀಸ್ಟ್ ರೇಡಿಂಗ್ ಪಾಯಿಂಟ್ಸ್ ಇನ್ ದ ಎಂಟೈರ್ ಸೀಸನ್. ಈಗ ನಾವು ಏಯ್ತ್ ಸ್ಪಾಟಲ್ಲಿ ಇದ್ದೀವಿ, ಬಟ್ ನಮಗಿನ ಕೆಳಗಡೆ ಇರೋರು ಕೂಡ ರೇಡಿಂಗಲ್ಲಿ ನಮಗಿನ ಜಾಸ್ತಿ ಪಾಯಿಂಟ್ಸ್ ತೊಗೊಂಡಿದ್ದಾರೆ. ನಾವು 734 ಪಾಯಿಂಟ್ಸ್ ತೊಗೊಂಡ್ರೆ ಆಲ್ ದ ಅದರ್ ಟೀಮ್ಸ್ ಹ್ಯಾವ್ ಮೋರ್ ರೇಡಿಂಗ್ ಪಾಯಿಂಟ್ಸ್ ದ್ಯಾನ್ ಬೆಂಗಳೂರು ಬುಲ್ಸ್. ಓಕೆ, ಭರತ್, ಹಿ ವಾಸ್ ಸಪೋಸ್ ಟು ಬಿ ದ ಗೋ ಟು ಮ್ಯಾನ್, ಹಿ ವಾಸ್ ಸಪೋಸ್ ಟು ಬಿ ದ ಫೇಸ್ ಆಫ್ ದ ರೇಡರ್ಸ್. ಅವ್ರು ಪರ್ಫಾರ್ಮ್ ಮಾಡಲಿಲ್ಲ ಅನ್ನೋ ಜಾಗದಲ್ಲಿ ಗುರು ನೀವು ಮಾಡಲಿಲ್ಲ ಅಂದರೆ ಏನು, ನಾನು ಮಾಡಿ ತೋರಿಸ್ತೀನಿ ಅನ್ನೋ ರೀತಿಲೂ ಯಾರೂ ಸ್ಟೆಪ್ ಅಪ್ ಆಗಲಿಲ್ಲ. ಬೆಂಗಳೂರು ಬುಲ್ಸ್ ಟೋಟಲಿ 801 ಪಾಯಿಂಟ್ಸ್ನ ಕನ್ಸೀಡ್ ಮಾಡಿದ್ದೀವಿ. ರೇಡಿಂಗಲ್ಲಿ ತುಂಬ ಪಾಯಿಂಟ್ಸ್ ತೊಗೊಳ್ಳಿಲ್ಲ ಅಂದ್ರೂ ಪಾಯಿಂಟ್ಸ್ ಕೊಡೋದ್ರಲ್ಲಿ ನಾವು ಅಂತ ಏನು ಹಿಂದೆ ಉಳಿಲಿಲ್ಲ. ಬಟ್ ಡಿಫೆನ್ಸಲ್ಲಿ ಒಂಚೂರು ಕಾರ್ನರ್ಸಲ್ಲಿ ಲಿಟಲ್ ಮೋರ್ ಆಫ್ ಆ್ಯಂಕಲ್ ಹೋಲ್ಡ್ಸ್ ವುಡ್ ಹ್ಯಾವ್ ಹೆಲ್ಪ್ಡ್. ಇನ್ನೂ ಸ್ವಲ್ಪ ಕಮ್ಮಿ ಕೊಟ್ಟಿದ್ದಿದ್ರೆ, 1-2 ಮ್ಯಾಚ್ ರಿಸಲ್ಟ್ ಚೇಂಜ್ ಆಗಿದ್ದಿದ್ರೆ ನಾವು ಪ್ಲೇ ಆಫ್ಸಲ್ಲೇ ಇರ್ಬೋದಿತ್ತು. ಬೆಂಗಳೂರು ಬುಲ್ಸ್ ಡಿಫೆನ್ಸಲ್ಲಿ 246 ಪಾಯಿಂಟ್ಸ್ ತೊಗೊಂಡಿದ್ದಾರೆ. ಸುರ್ಜಿತ್ ಸಿಂಗ್ ವಾಸ್ ದ ಪಿಕ್ ಆಫ್ ದೆಮ್. ಅವರೊಬ್ಬರೇ 56 ಪಾಯಿಂಟ್ಸ್ ತೊಗೊಂಡ್ರೆ ಸೌರಭ್ ನಂದಲ್ ಕಡೆಯಿಂದ ಇಟ್ ವಾಸ್ ಅನ್ ಆರ್ಡಿನರಿ ಪರ್ಫಾರ್ಮೆನ್ಸ್. ರಣ್ ಸಿಂಗ್ ಟೂರ್ನಮೆಂಟ್ ಮಧ್ಯದಲ್ಲಿ ಸ್ಕ್ವಾಡ್ ಸೇರ್ಕೊಂಡು ಚೆನ್ನಾಗಿ ಆಡಿದ್ರೂ ಅಮನ್ ಕಡೆಯಿಂದ ಅಂತ ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಮ್ಯಾನೇಜ್ಮೆಂಟ್ ತುಂಬ ಬೇಗ ರಿಯಾಕ್ಟ್ ಮಾಡ್ತಾರೆ ಅಂತ ನನಗನ್ಸುತ್ತೆ. ತುಂಬ ಚೇಂಜಸ್ ಮಾಡ್ಕೊಳ್ಳೋದಿಲ್ಲ ನೆಕ್ಸ್ಟ್ ಸೀಸನ್ಗೆ. ಮಿಕ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಯೂತ್ ಇರಲೇಬೇಕು. ಫಾರ್ ಎಕ್ಸಾಂಪಲ್, ಈ ಸತಿ ಸುರ್ಜಿತ್ ತುಂಬ ಚೆನ್ನಾಗಿ ಆಡಿದ್ರು. ಯಂಗ್ಸ್ಟರ್ಸ್ನ ಪರ್ಸಿಸ್ಟ್ ಮಾಡಿದ್ರೂ ಅವ್ರ ಕಡೆಯಿಂದ ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸ್ ಬರಲಿಲ್ಲ. ಲಿಟಲ್ ಮೋರ್ ಆಫ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ವಿಲ್ ಹೆಲ್ಪ್ ಇನ್ ದ ನೆಕ್ಸ್ಟ್ ಸೀಸನ್ಸ್ ಅಂತ ನನಗನ್ಸುತ್ತೆ. ಓವರ್ ಆಲ್ ಬೆಂಗಳೂರು ಬುಲ್ಸ್ಗೆ ಈ ಸೀಸನ್ ತುಂಬ ಚೆನ್ನಾಗೇನಿರಲಿಲ್ಲ. ಪ್ಲೇ ಆಫ್ಸ್ ಕ್ವಾಲಿಫೈ ಆಗಲಿಲ್ಲ ನಾವು. ಬಟ್ ಒಂದು ಒಳ್ಳೆ ಟೀಮ್ ಇದೆ. ನೆಕ್ಸ್ಟ್ ಸೀಸನ್ಗೆ ಬೌನ್ಸ್ ಬ್ಯಾಕ್ ಆಗ್ಬೋದು. ನಮ್ಮ ಹತ್ರ ಒಳ್ಳೆ ಟೀಮ್ ಕೂಡ ಇದೆ, ಒಂದು ಕೋರ್ ಟೀಮ್ ಇದೆ. ಲಿಟಲ್ ಬಿಟ್ ಆಫ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಬಂದರೆ ವಿ ಕುಡ್ ಹ್ಯಾವ್ ಅ ಚಾನ್ಸ್ ಇನ್ ದ ನೆಕ್ಸ್ಟ್ ಸೀಸನ್. ಮತ್ತಷ್ಟು ಸ್ಪೋರ್ಟ್ಸ್ ಕಾಂಟೆಂಟ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ಪಾಟಿಫೈ. ದಿಸ್ ಇಸ್ ವರುಣ್ ಸೈನಿಂಗ್ ಆಫ್.